ಕಾನೂನನ್ನ ಕೈಗೆತ್ಕೋಬಾರದು ಅನ್ನೋ ಕಾರಣಕ್ಕೋಸ್ಕರ ಪದೇ ಪದೇ ಸಂವಿಧಾನದ ಒಳಗಡೆ ಈ ಹೋರಾಟ ನಡೀಬೇಕು ಅಂತ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನನಗೆ ಅನಿಸ್ತಾ ಇದೆ, ಏನೋ ಮಾತಾಡದಲೇ ಇದ್ದಾಗ, ಮೌನದಲ್ಲಿ ಇದ್ದಾಗ ಸರ್ಕಾರ ನಮ್ಮನ್ನ ಪ್ರಚೋದಿಸ್ತಾ ಇದೆಯಾ ಈ ಸರ್ಕಾರ ಅನ್ನೋದು ನಮಗೆ ಅನಿಸ್ತಾ ಇದೆ. ಹಾಗಾದ್ರೆ ನಮ್ಮ ಹೋರಾಟದ ಈ ರೂಪ, ಈ ಸ್ವರೂಪ ನಿಮಗೆ ಇಷ್ಟ ಆಗ್ತಾ ಇಲ್ವಾ? ಹಾಗಾದ್ರೆ ನಮ್ಮ ಹೋರಾಟ ಬೇರೆ ತಿರುವತೆಯನ್ನ ಪಡ್ಕೋಬೇಕಾ ಅನ್ನೋದು ನಾವು ಕೇಳುವಂತ ಪ್ರಶ್ನೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಾದ್ರೂ ಮಾತಾಡಿ ವಿಧಾನಸಭೆಯಲ್ಲಿ ಆ ನೊಂದು ಬೆಂದ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳಲಿಕ್ಕೋಸ್ಕರ ಅಹೋರಾತ್ರಿ ನಾಡಿನ ಎಲ್ಲ ಅನೇಕ ಕ್ಷೇತ್ರದ ಗಣ್ಯರು ಇವತ್ತು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮಾನ್ಯ ನಾಡಿನ ನಾಡೋಜ ಹಂಪ ನಾಗರಾಜನವರು ಈ ವಯಸ್ಸಿನಲ್ಲೂ ಬಂದು ಇಲ್ಲಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರುವಂತ ನಲ್ಲೂರು ಪ್ರಸಾದ್ ಅವರು ಬಂದಿದ್ದಾರೆ. ಇವತ್ತು ಮತ್ತು ನಾಳೆ ರಾಜ್ಯದ ಅನೇಕ ಕ್ಷೇತ್ರದ ಮಠಾಧೀಶರು, ಸಾಹಿತಿಗಳು, ಚಿತ್ರರಂಗದ ಗಣ್ಯರು ಇವರೆಲ್ಲ ಈ ಧರಣಿಯಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ನೀವು ಎಲ್ಲ ಹೋದ ಕಡೆ ಬಂದ ಕಡೆ ಕನ್ನಡದ ವ್ಯಾಕರಣದ ಪಾಠ ಮಾಡ್ತಿರಲ್ಲ, ಕನ್ನಡದ ನೀತಿ ಪಾಠಗಳನ್ನ ಹೇಳ್ತಿರಲ್ಲ, ಇದ ನಿಮ್ಮ ಕನ್ನಡದ ಕಾಳಜಿ ಕಳಕಳಿ ಎನ್ನುವ ಪ್ರಶ್ನೆ ಕನ್ನಡಿಗರನ್ನ ಕಾಡ್ತಾ ಇದೆ. ನಿಮಗೆ ನಿಜವಾದ ಕನ್ನಡದ ಕಾಳಜಿ ಇರೋದಾದ್ರೆ, ಕನ್ನಡದ ಮಕ್ಕಳ ಭವಿಷ್ಯ ಕಟ್ಕೊಡ್ಬೇಕು ಅನ್ನೋ ನಿಜವಾದ ಕಾಳಜಿ ಇರೋದಾದ್ರೆ, ಆ ಮಕ್ಕಳು ಏನಿವತ್ತು 76,000 ಮಕ್ಕಳು ಬೀದಿಲಿ ನಿಂತಿದ್ದಾರಲ್ಲ, ಆ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನಾವು ಈ ಹೋರಾಟವನ್ನ ಅಹೋರಾತ್ರಿ ಧರಣಿ ಮಾಡುವ ಮುಖಾಂತರ ಮಾಡ್ತಾ ಇದ್ದೀವಿ. ಇದು ನಿಮಗಿಷ್ಟ ಆಗದೆ ಹೋದ್ರೆ ನಮ್ಮ ಹೋರಾಟದ ಸ್ವರೂಪವನ್ನ ಇನ್ಮೇಲೆ ಬೇರೆ ಮಾಡ್ಕೋಬೇಕಾಗತ್ತೆ. ನಾರಾಯಣಗೌಡರು ಕಾನೂನು ಕೈಗೆತ್ಕೊಂಡ್ರು ಅಂತ ಹೇಳಿ ಅನ್ಬೇಡಿ. ಯಾಕೆಂದ್ರೆ ವಿಧಿ ಇಲ್ಲ. ಮೊನ್ನೆ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದ್ದನ್ನೇ, ಈಗ ಅನ್ಯಾಯ ಮಾಡಿದ್ರೆ, ಈಗ ಭ್ರಷ್ಟಾಚಾರ ನಡೆದ್ರೆ ಒಂದಿನ ಈ ನೆಲದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನೋ ಮಾತನ್ನ ಅವರು ಹೇಳಿದಂಥದ್ದು. ಅದಕ್ಕೋಸ್ಕರ ಮಹಾನ್ ಕ್ರಾಂತಿ, ಇಡೀ ರಾಜ್ಯದ ಜನ ಭುಗಿಲೆದ್ದು ಬೀದಿಗೆ ಬರೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ನ್ಯಾಯ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ನಾಡಿನ ಜನ ಭುಗಿಲೆ ಹೇಳ್ತಾರೆ, ನೀವ್ಯಾರು ಅವ್ರನ್ನ ತಡಿಲಿಕ್ಕೆ ಆಗಲ್ಲ ಅನ್ನುವ ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.